ನೀವು KCT ಮತ್ತೆ JEE ಗೆ ಅಷ್ಟೇ ಪೇಪರ್ ಆಗ್ತಿದ್ರೆ ದೆನ್ ಯು ಆರ್ ಲಿಮಿಟಿಂಗ್ ಯುವರ್ ಆಪ್ಷನ್ಸ್. ಲೈಕ್ ವಾಟ್ ಇಫ್ ಯುವರ್ ಎಕ್ಸಾಮ್ ಗೋಸ್ ಬ್ಯಾಡ್, ಅಥವಾ ನಿಮ್ದು ರ್ಯಾಂಕ್ ಏನೋ ಕಡಿಮೆ ಬಂತು ಆ್ಯಂಡ್ ಯು ಡೆಂಟ್ ಗೆಟ್ ಅ ಸೀಟ್ ಇನ್ ದ ಪರ್ಟಿಕ್ಯುಲರ್ ಕಾಲೇಜ್ ವಿಚ್ ಯು ವಾಂಟೆಡ್, ಅವಾಗ ಏನು ಮಾಡ್ತೀರಾ? ಸೊ ಅದಕ್ಕೆ ಸ್ಮಾರ್ಟ್ ಸ್ಟೂಡೆಂಟ್ಸ್ ಆಲ್ವೇಸ್ ಬ್ಯಾಕಪ್ ಡೋರ್ನ ಇಟ್ಟಿರ್ತಾರೆ. ಸೊ ಅದಕ್ಕೆ ವಿಡಿಯೋದಲ್ಲಿ KCT ಮತ್ತೆ JEE ಬಿಟ್ಟು ಬೇರೆ ಯಾವ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಇದೆ ದಟ್ ಯು ಶುಡ್ ಗಿವ್ ಅದನ್ನ ನಾನು ಹೇಳ್ತೀನಿ. ಬಟ್ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಐ ಸೇ ಗಿವ್ ದಿಸ್ ಎಕ್ಸಾಮ್ಸ್, ಯಾಕಂದ್ರೆ ನೀವು KCT ಪ್ರಿಪೇರ್ ಆಗಿರುತ್ತಲ್ಲ ಅದೇ ಸಿಲೆಬಸ್ ಅದರಲ್ಲೂ ಕೂಡ ಇರುತ್ತೆ. ನಾನು ನನ್ನ ಟೈಮಲ್ಲಿ ರಿಸ್ಕ್ ತಗೊಂಡಿದ್ದೆ. ನಾನು KCT ಒಂದೇ ಬರ್ದಿದ್ದೆ, ನಾನು ಕಾಮೆಡ್ಗೆ ಕೂಡ ಬರ್ದಿರಲಿಲ್ಲ ಆ್ಯಂಡ್ ಇವು ಬೇರೆ ಎಕ್ಸಾಮ್ಸ್ ಕೂಡ ಬರ್ದಿಲ್ಲ ಬಿಕಾಸ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ನಂದು ಆಗುತ್ತೆ ಅಂತ. ಬಟ್ ಅದೇ ತರ ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ, ಡೋಂಟ್ ಟೇಕ್ ರಿಸ್ಕ್. ತುಂಬಾ ನ್ಯಾಷನಲ್ ಲೆವೆಲ್ ಮತ್ತೆ ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ, ಅವು ಕೂಡ ಒಂದು ಎಕ್ಸಲೆಂಟ್ ಕಾಲೇಜ್ ಆಗಿದೆ, ಮತ್ತೆ ತುಂಬಾ ಜನಕ್ಕೆ ಅದು ಗೊತ್ತೇ ಇರಲ್ಲ. ಸೊ ದ ಫಸ್ಟ್ ಒನ್ ಇಸ್ ಬಿಟ್ಸ್ಯಾಡ್, ವಿಚ್ ಇಸ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸ್ ಅಡ್ಮಿಷನ್ ಟೆಸ್ಟ್. ನೀವು ಬಿಟ್ಸ್ ಬಲಾನಿ, ಬಿಟ್ಸ್ ಗೋವಾ ಮತ್ತೆ ಬಿಟ್ಸ್ ಹೈದರಾಬಾದ್ ಕೇಳಿರ್ಬೋದಲ್ಲ. ಸೊ ಅದರಲ್ಲಿ ನಿಮಗೆ ಎಂಟರ್ ಆಗಬೇಕಂದ್ರೆ ಯು ಹ್ಯಾವ್ ಟು ಗಿವ್ ದಿಸ್ ಎಕ್ಸಾಮ್. ಇದು ಡಿಫಿಕಲ್ಟಿ ಲೆವೆಲ್ KCTಗಿಂತ ಜಾಸ್ತಿನೇ ಇದೆ, ಬಟ್ ಅದೇ ತರ ಇಟ್ಸ್ ಅ ಟಾಪ್ ಟಿಯರ್ ಕಾಲೇಜ್. ಇದರಲ್ಲಿ ಪ್ಲೇಸ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗುತ್ತೆ. ಇದರ ಫೀಸ್ ಆಕ್ಚುಲಿ ಸ್ವಲ್ಪ ಜಾಸ್ತಿ ಇದೆ, ಬಟ್ ನೀವು PCM ಅಲ್ಲಿ ಸ್ಟ್ರಾಂಗ್ ಇದ್ರೆ ಐ ಪ್ರಿಫರ್ ಟು ಡೋಂಟ್ ಸ್ಕಿಪ್ ದಿಸ್ ಎಕ್ಸಾಮ್ ಅಂಡ್ ಗಿವ್ ದಿಸ್. And the next one is VIT EEE, Vellore Institute of Technology Engineering Entrance Exam. This is for VIT campus. ಇದರಲ್ಲಿ ನೀವು ಹೋಗ್ಬೇಕಂದ್ರೆ ನೀವು ಎಕ್ಸಾಮ್ ಬರಬೇಕು. ಇದು ಬಿಟ್ಸೆಟ್ಗಿಂತ ಜಾಸ್ತಿ ಅಷ್ಟೇನು ಡಿಫಿಕಲ್ಟ್ ಏನೂ ಇಲ್ಲ, ಇದು ಮಾಡರೇಟ್ ಲೆವೆಲ್ ಆಗೇ ಇದೆ. ಬಟ್ KCTಗಿಂತ ಸ್ವಲ್ಪ ಡಿಫಿಕಲ್ಟ್ ಇದೆ. ಇದು ಕೂಡ ಒಂದು ವೆರಿ ಪಾಪ್ಯುಲರ್ ಯೂನಿವರ್ಸಿಟಿ ಆಗಿದೆ, ಯಾಕಂದ್ರೆ ಇದರಲ್ಲೂ ಕೂಡ ಚೆನ್ನಾಗಿ ಕಂಪನೀಸ್ ಬರುತ್ತೆ, ಚೆನ್ನಾಗಿ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ. ನಂಬರ್ 3 ಇಸ್ ಮಿರಾಯಿ ಮೇನ್ಸ್. ನಿಮಗೆ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿಯಲ್ಲಿ ಅಡ್ಮಿಷನ್ ಬೇಕಂದ್ರೆ ಇಂತೆಷ್ಟನ್ನ ಬರೀಬೇಕು. ಇದು ಗಾಜಿಯಾಬಾದ್ ಮತ್ತೆ ಬೆಂಗಳೂರಲ್ಲಿ ಇದೆ. ಇದರಲ್ಲಿ ಸೆಲೆಕ್ಷನ್ ರೇಟ್ ಬರೀ 12% ಅಷ್ಟೇ ಇದೆ. ಸೊ ಒನ್ಸ್ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಪರ್ಸನಲ್ ಇಂಟರ್ವ್ಯೂ ಮತ್ತೆ ಕೌನ್ಸಿಲಿಂಗ್ ರೌಂಡ್ ಇರುತ್ತೆ. ಟೈಮ್ಸ್ ಆಫ್ ಇಂಡಿಯಾ ET ಚೇಂಜ್ ಮೇಕರ್ಸ್ ಅವರು ಈ ಕಾಲೇಜ್ನ ರೆಕಗ್ನೈಸ್ ಮಾಡಿದ್ದಾರೆ ಆಸ್ ಅ ಲೀಡರ್ ಇನ್ ನ್ಯೂ ಏಜ್ ಟೆಕ್ ಎಜುಕೇಶನ್ ಇನ್ AI and ML. ಮಿರಾಯಿ ಅವರ ಅಡ್ವಾಂಟೇಜ್ ಏನಂದ್ರೆ ಟ್ರೆಡಿಷನಲ್ ಕಾಲೇಜ್ ತರ ಇವರು ಔಟ್ಡೇಟೆಡ್ ಸಿಲೆಬಸ್ ಇಲ್ಲ. AI ಅಲ್ಲಿ ಏನೇ ಡೆವಲಪ್ಮೆಂಟ್ ಆಗ್ತಿದೆ ಆ ತರ ಸಿಲೆಬಸ್ ಇದೆ. ಇಲ್ಲಿರೋ ಸ್ಟೂಡೆಂಟ್ಸ್ ಫಸ್ಟ್ ಡೇ ನಾನೇ ಕೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದೇ ವರ್ಕ್ ಆನ್ ರಿಯಲ್ ಪ್ರಾಜೆಕ್ಟ್ಸ್ ಯೂಸಿಂಗ್ AI ಟೂಲ್ಸ್ ಲೈಕ್ ChatGPT, GitHub and Copilot. ಅದಷ್ಟೇ ಅಲ್ಲ, ಟಾಪ್ ಟೆಕ್ ಮೆಂಟರ್ಸ್ ಇಂದ ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ. ಸೊ ಬೇರೆ ಕಾಲೇಜಸ್ ತರ ಔಟ್ಡೇಟೆಡ್ ಸಿಲೆಬಸ್ ಎಲ್ಲ ಮಿರಾಯಿ ಅವರು ನಿಮ್ ಪ್ರಿಪೇರ್ ಮಾಡ್ತಾರೆ ದ ಸ್ಕಿಲ್ಸ್ ವಿಚ್ ಆರ್ ನೀಡ್ ಬೈ ದ ಟಾಪ್ ಟೆಕ್ ಕಂಪನೀಸ್ ಇನ್ ದ ನೆಕ್ಸ್ಟ್ ಡೆಕೆಡ್ಸ್. ಸೊ ಅದಕ್ಕೆ ಇದಕ್ಕೂ ಅಪ್ಲೈ ಮಾಡಿ. ಇದರ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತೆ 15th ಮಾರ್ಚ್ಗೆ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಆನ್ 16th and 17th ಮಾರ್ಚ್. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ, ಈಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಚೂಸ್ ವೈಸ್ಲಿ. ಇವತ್ತೇನು ಡಿಸಿಷನ್ ಮಾಡ್ತೀರಾ ಅದೇ ನಿಮಗೆ ಮುಂದೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ದ ಫೋರ್ತ್ ಒನ್ ಇಸ್ MET, ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್. ಸೊ ಇದು JEE ತರ ಇರುತ್ತೆ. ಕರೆಕ್ಟ್ ಮಾಡಿದ್ರೆ 4 ಮಾರ್ಕ್ಸ್ ಸಿಗುತ್ತೆ, ರಾಂಗ್ ಮಾಡಿದ್ರೆ -1 ಮಾರ್ಕ್ಸ್ ಸಿಗುತ್ತೆ. ಸೊ ಇದು 2 hours ಎಕ್ಸಾಮ್ ಇರುತ್ತೆ ವಿತ್ 2 ಡಿಫ್ರೆಂಟ್ ಫೇಸಸ್. ಸೊ ಇವರು BE ಅಷ್ಟೇ ಅಲ್ಲದೆ ಮೆಡಿಕಲ್, B ಫಾರ್ಮಾ, ಅದು ಬೇರೆ ಬೇರೆ ಡಿಗ್ರೀಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಫಿಫ್ತ್ ಒನ್ ಇಸ್ SRM JEEE, SRM ಜಾಯಿಂಟ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್. ಇದು ಕೂಡ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಇದನ್ನ ತುಂಬಾ ಜನ ಇಗ್ನೋರ್ ಮಾಡ್ತಾರೆ, ಬಟ್ ಯು ಕ್ಯಾನ್ ಆಲ್ಸೋ ಗಿವ್ ಇಟ್. ಆಮೇಲೆ ನಂಬರ್ 6 PES ಕಾಲೇಜ್. ನೀವು KCT ಇಂದ ಕೂಡ ಇದ್ರಲ್ಲಿ ಹೋಗ್ಬೋದು. ಅದು ನಿಮ್ಮ KCT ಅಲ್ಲಿ ಚೆನ್ನಾಗಿ ರ್ಯಾಂಕ್ ಬರಲಿಲ್ಲ ಅಂದ್ರೆ ಬಟ್ ಸ್ಟಿಲ್ ಯು ವಾಂಟೆಡ್ ಟು ಜಾಯಿನ್ ದಟ್ ಕಾಲೇಜ್, ಅವ್ರದ್ದೊಂದು ಸಪರೇಟ್ PES ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನೀವು ಅದನ್ನ ಕೂಡ ಬರೆದು ಜಾಯ್ನ್ ಆಗಬಹುದು. ಇದು ಕೂಡ ಒಂದು ರೆಪ್ಯೂಟೆಡ್ ಕಾಲೇಜ್ ಆಗಿದೆ. ಇಲ್ಲಿ ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಕೂಡ ಆಗುತ್ತೆ, ಬಟ್ ದ ಥಿಂಗ್ ಈಸ್ ಇಲ್ಲಿ ತುಂಬಾ ಪ್ರೆಷರೈಸ್ ಇರುತ್ತೆ, ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಸೊ ನಿಮ್ಮ ಸ್ಕೂಲ್ ಹೋದಂತರ ಫೀಲಿಂಗ್ ಬರುತ್ತೆ. ಸೊ ಅದು ನಂಗೆ ಇಷ್ಟ ಆಗಲಿಲ್ಲ. ಸೊ ಇದಷ್ಟೇ ವಿಡಿಯೋ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಮಿರಾಯಿ ಮೇನ್ಸ್ಗೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ, ಗೋ ಆ್ಯಂಡ್ ಚೆಕ್ ದಿಸ್ ಔಟ್. ಸೊ ಇದಷ್ಟೇ ವಿಡಿಯೋ. ನಾನು ಅನ್ಕೋತಿದ್ದೆ ನೆಕ್ಸ್ಟ್ ವಿಡಿಯೋ ಐ ಶುಡ್ ಮೇಕ್ ಆನ್ ಫಿಸಿಕ್ಸ್, ಹೌ ಐ ಸ್ಕೋರ್ಡ್ 40 out of 60 ಇನ್ ದ ಫಿಸಿಕ್ಸ್ KCT. ಸೊ ಅದು ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಫಿಸಿಕ್ಸ್ ಅಂತ, ನಾನು ಮಾಡ್ತೀನಿ. ಆ್ಯಂಡ್ ದಟ್ಸ್ ಇಟ್. ಐ ವಿಲ್ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.